ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ಮಳೆ 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 ಯಾವ ಥರದ ಮಳೆ ಅಂತಂದರೆ ಗುಡುಗು ಮಿಂಚು ಸಿಡಿಲು. ಸಾಧಾರಣವಾಗಿ ಹಳ್ಳಿ ಭಾಗದಿಂದ ಬಂದವರು ಅಥವಾ ಮಲೆನಾಡು ಭಾಗದಿಂದ ಬಂದವರು ಇವತ್ತು ಬೆಂಗಳೂರಿನಲ್ಲಿ ಅದನ್ನು ನೋಡಿಬಿಟ್ರು, ಏನಪ್ಪ ಈ ಥರ ಗುಡುಗು ಮಿಡಲು ಗುಡುಗು ಮಿಂಚು ಅನ್ನುವಂಥದ್ದು. ಒಂದು ನೆನಪಿಸ್ತೀನಿ ವೀಕ್ಷಕರೇ ನಿಮಗೆ, ಪಕ್ಕದ ತಮಿಳುನಾಡಿನಲ್ಲಿ ವಿಶೇಷವಾಗಿ ಚೆನ್ನೈನಲ್ಲಿ ಮಳೆ ಬಂದರೆ ಇಡೀ ಚೆನ್ನೈ ಮುಳುಗೋಗ್ಬಿಡ್ತದೆ. ಚೆನ್ನೈ ಮುಳುಗೋಗ್ಬಿಡ್ತದೆ. ನಿಮ್ಗೆ ಗೊತ್ತಿದೆ, ಅವತ್ತು ಲಕ್ಷ್ಮಿ ಆಕ್ಟ್ರೆಸ್ ಲಕ್ಷ್ಮಿ ಅವರೆಲ್ಲ ದೋಣಿಯಲ್ಲಿ ಹೋಗ್ತಾ ಇದ್ರು ಚೆನ್ನೈನಲ್ಲಿ. ನಮ್ಮಿಂದ ಎಷ್ಟು ಬಹಳ ಹತ್ರ ಚೆನ್ನೈ, ಇಲ್ಲಿಂದ ಬೆಂಗಳೂರಿಂದ ಬಹಳ ಹತ್ರ. ಹಾಗೇನೆ ಮುಂಬೈನಲ್ಲಿ ಮಳೆ ಬಂದಾಗ ಏನಾಗುತ್ತೆ ಅಂತ ನಾವು ನೋಡಿದ್ದೀವಿ, ಎಂತೆಂಥ ಅವಾಂತರಗಳಾಗಿದೆ ಅಂತೇಳಿ. ಬೆಂಗಳೂರು ಯಾವ ರೀತಿ ಆಗ್ತಾ ಇದೆ, ನಮ್ಮ ರಾಜಕಾಲುವೆಯನ್ನು ತಿಂದು ತೆಗಿದ್ದಾರೆ. ರಾಜಕಾಲುವೆ ಒಂದು ಕರೆಕ್ಟ್ ಇದ್ದರೆ ನೀವೇನೇ ಮಾಡಿ ಸರ್, ನೀರು ಹೋಗೋದಕ್ಕೆ ವ್ಯವಸ್ಥೆ ಮತ್ತು ರಾಜಕಾಲುವೆ ಸರಿ ಇದ್ದರೆ ನಿಮಗೇನು ತೊಂದರೆ ಆಗಲ್ಲ. ರಾಜಕಾಲುವೆನೇ ಇಲ್ಲ ಈಗ. ರಾಜಕಾಲುವೆ ನೀವು ಕರೆಕ್ಟಾಗಿ ಹುಡುಕಿದ್ರೆ BJP ಕಾಂಗ್ರೆಸ್ನ JDSನ ಕೆಲವು ತಲೆಗಳು ಸಿಗುತ್ತೆ. ಅಲ್ಲಿ ಎಲ್ಲ ತಿಂದು ಮುಕ್ಕಿದ್ದಾರೆ. ಈಗ ಮತ್ತೆ ಶುರು ಮಾಡಬೇಕು ಅದನ್ನು. ಅಲ್ಲೇನಾದರೂ ಬಡವರಿದ್ರೆ ಅಬ್ಬಬ್ಬಬ್ಬಬ್ಬ ಬಂದು ಇವರ ಅವಾಂತರಗಳು ಯಾವತ್ತು ಮಾಡಿದ್ರಲ್ಲ, ಹೊಡೆದಾಕಿದ್ರು. ಒಂದು ಮಾಲ್ ಇದೆ ಇಲ್ಲಿ ರಾಜಾಜಿನಗರದಲ್ಲಿ, ಅದರ ಮೇಲೆ ನಿಂತಿರೋದು. ಈಗ ಸ್ಟಾರ್ ಇದ್ದಾರಲ್ಲ, ಜೈಲಲ್ಲಿ ಇದ್ದಾರಲ್ಲ, ಅವ್ರ ಮನೆ ಅದರ ಮೇಲೆ ಇರೋದು. ಇನ್ನೊಬ್ಬರು ದಾವಣಗೆರೆಯಲ್ಲಿ ಭಾಳ ಫೇಮಸ್ ಆಗಿರುವಂಥ ಒಬ್ಬ ರಾಜಕಾರಣಿ ಇದ್ದಾರೆ, ಅವರ ಆಸ್ಪತ್ರೆ ಇದೆ, ಅದರ ಮೇಲೆ ಇರೋದು. ಯಾವನು ಮುಟ್ಟೋಕ್ಕೆ ಧೈರ್ಯ ಇಲ್ಲ. ಯಾರೋ ಕಾಂಜಿ ಪಿಂಜಿಗಳು ಪಾಪ ಒಂದು ಶೆಡ್ ಹಾಕ್ಕೊಂಡು ಕೂತಿದ್ರೆ ಅದನ್ನು ಖಾಲಿ ಮಾಡಿಸ್ತಾರೆ. ಯಾವ ರೀತಿ ಅವಾಂತರವಾಗಿದೆ. ಭಾರಿ ಮಳೆಗೆ ಅವಾಂತರಗಳ ಸರಮಾಲೆ. ಮಾರತಳ್ಳಿ ಬಳಿ ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನ. ಭಾರಿ ಮಳೆಗೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನುಗ್ಗಿದ ನೀರು, ಒಡೆದ ಗೋಡೆ, ಕೂದಲೆಳೆ ಅಂತರದಲ್ಲಿ ಮನೆ ಮಂದಿ ಪಾರಾಗಿದ್ದಾರೆ. ಸೊನೆಸ್ಟಾ ಸಿಲ್ವರ್ ಓಕ್, ಹೆಸರುಗಳು ನೋಡ್ರಿ, ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್, ಸೊನೆಸ್ಟಾ ಸಿಲ್ವರ್ ಓಕ್ ಅಂತ. ಬೇಸ್ಮೆಂಟ್ ಸಂಪೂರ್ಣ ಜಲಮಯವಾಗಿದೆ. ಎಲ್ಲೋ ನೀರೋಗೋ ಜಾಗವನ್ನು ತಿಂದು ತೆಗಿರ್ತಾರೆ. ಆಮೇಲೆ ಹೆಸರು ಬೇರೆ, ಸೊನೆಸ್ಟಾ ಸಿಲ್ವರ್ ಓಕ್. ನಾರಾಯಣ ಕೇಶವ ಅಪಾರ್ಟ್ಮೆಂಟ್ ಇಡೋಕ್ಕಾಗಲ್ವಾ? ಇತ್ತ ಹೆಬ್ಬಾಳ ಔಟರ್ ರಿಂಗ್ ರೋಡ್ನಲ್ಲೂ ಅವಾಂತರದ ಮೇಲೆ ಅವಾಂತರ ನೋಡಿ. ಇದನ್ನು ಪ್ರೊನೌನ್ಸ್ ಮಾಡಲಿಕ್ಕೆ ಒಂದು 4 ದಿವಸ ಬೇಕು. ಏನದು ಸೆಲ್ಫ್ ಸೊನೆಸ್ಟಾ ಸಿಲ್ವರ್ ಓಕ್. ನೀವು ಏನೇ ಸ್ಪೆಷಲ್ ಹೆಸರಿಟ್ಟರು ಕೂಡ ನೀರು ಬಂದಾಗ ಏನು ಮಾಡ್ತೀರಿ ನೋಡಿ, ಈ ಪರಿಸ್ಥಿತಿ ಪಾಪ ಅಲ್ಲಿದ್ದವರಿಗೆ. ಆ ಕಾರುಗಳು. ಆಮೇಲೆ ತುಂಬ ಜನ, ಶ್ರುತಿ ನಿಮ್ಗೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಮಳೆ ಆಯಿತು. ಮಳೆಯಲ್ಲಿ ಸಾವಿರಾರು ಕಾರುಗಳು ಕೊಚ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ನೀರಲ್ಲಿ ಎದ್ದು ಬಿಡ್ತು. ಕೆಲವು ಕೊಚ್ಕೊಂಡು ಹೋಗುತ್ತೆ, ಕೆಲವು ನೀರಲ್ಲಿ ಎದ್ದು ಬಿಡ್ತು. ಈ ನೀರಲ್ಲಿ ದೀರ್ಘಕಾಲ ಇಂಥ ವಾಹನಗಳಿದ್ದರೆ ಅದು ಬಾಳಿಕೆ ಬರಲ್ಲ. ಸೊ ಅವ್ರೇನು ಮಾಡ್ತಾರೆ, ಆಫ್ ರೇಟ್ಗೆಲ್ಲ ಮಾರಲಿಕ್ಕೆ ಶುರು ಮಾಡ್ತಾರೆ. ಅದು ದೊಡ್ಡ ಒಂದು ದಂಧೆ ಆಗಿಬಿಡ್ತು ಬೆಂಗಳೂರಲ್ಲೆಲ್ಲ. ಸಾಧಾರಣವಾಗಿ ಒಂದು ವಾಹನ ಹೇಗೆ ಅಂತಂದರೆ, ನಿಮಗೆ 10 ಲಕ್ಷ ವಾಹನ ನೀವು ಖರೀದಿ ಮಾಡಿದರೆ 1 ವರ್ಷ ಆದಾಗ ಅದರ 10% ಕಡಿಮೆ ಆಗಬೇಕು. ನೆಕ್ಸ್ಟ್ ನೀವು 9 ಲಕ್ಷಕ್ಕೆ ಮಾರಬೇಕು. ಅದು ಆ ಥರ ಒಂದು ಐಡಿಯಾ ಇರುತ್ತೆ. 9 ಲಕ್ಷನಲ್ಲ, 1.5 ಲಕ್ಷ ಕಡಿಮೆ ಆಗಿದೆ, 15% ಕಡಿಮೆ ಆಗ್ತಾ ಹೋಗುತ್ತೆ. ಇವರಿಗೆಲ್ಲ ಗಾಡಿ BMW ಆಮೇಲೆ ಇದೆಲ್ಲ ಭಾಳ ಕಡಿಮೆಗೆ ಸಿಗೋಕ್ಕೆ ಶುರು ಆಯಿತು. ನೀವು 60 ಲಕ್ಷದ ಗಾಡಿನ 25 ಲಕ್ಷಕ್ಕೆ ಇದೆಲ್ಲ. ಈಗಲೂ ಕೂಡ ಡೆಲ್ಲಿ ಗಾಡಿಯನ್ನು ಭಾಳ ಕಡಿಮೆ ಕೊಡ್ತಾರೆ. ಯಾಕಂದರೆ ಡೆಲ್ಲಿಯಲ್ಲಿ ನಿಮಗೆ 10 ವರ್ಷ ಮಾತ್ರ ನಿಮಗೆ ಟೈಮ್ ಇರೋದು. ಇಲ್ಲಿ 15 ವರ್ಷ ನಿಮಗೆ ಟೈಮ್ ಇದೆ. 10 ವರ್ಷದ ನಂತರ ಅಲ್ಲಿ ಗಾಡಿ ಬಳಸೋಂಗಿಲ್ಲ, ಮಾರಿಬಿಡಬೇಕು. ಅವರ 10 ವರ್ಷ ಆದ ನಂತರ 9 ವರ್ಷ ಆದಾಗ ಇಲ್ಲಿಗೆ ಮಾರಿಬಿಡ್ತಾರೆ. ನಮಗೆ ಒಂದು 6 ವರ್ಷ ಜಾಸ್ತಿ ಸಿಗುತ್ತೆ. ಇದೆಲ್ಲ ಬೇರೆ ವಿಚಾರ. ನೀರಲ್ಲಿರೋ ಗಾಡಿ ಇದೆಯಲ್ಲ, 10 ಲಕ್ಷದ ಗಾಡಿ 1 ದಿವಸ ಫುಲ್ ಅಥವಾ 2 ದಿವಸ ಫುಲ್ ನೀರಲ್ಲಿದ್ದರೆ ಅದರ ವ್ಯಾಲ್ಯೂ 2 ಲಕ್ಷ ಆಗುತ್ತೆ. ಹಾಗೆ ಮಾರಿ ಕೆಲವರೆಲ್ಲ ತೋಪಾದ ಘಟನೆ ನಡೆದಿದೆ. ಇದರ ನಡುವೆ ನೋಡಿ ಪಾಪ ಈ ಗಾಡಿಗಳೆಲ್ಲ ಇದೆಲ್ಲ ಹೋಯ್ತದು ಕತೆ. ಅವ್ನು ಕರೆಕ್ಟಾಗಿ ಹಂಗೆ ನಿಲ್ಲಿಸಿದ್ರೆ ಹೋಯ್ತು ಪಾಪ. ಇನ್ಸ್ಟಾಲ್ಮೆಂಟ್ EMI ಎಲ್ಲ ಕಟ್ಟೋದಕ್ಕೆ ಈಗ ಅವನಿಗೆ ನೆನಪಾಗ್ತಿರ್ಬೋದು, EMI ಹೆಂಗೆ ಕಟ್ಟಲಿ ಅಂತೇಳಿ. ಆ ಥರ ನೀರು ಬಂದಿದೆ. ಮಾದೇಶ್ ಮತ್ತು ವೀರೇಶ್, ಇದರ ಬಗ್ಗೆ ಮಾದೇಶ್ ಮತ್ತು ವೀರೇಶ್ ಬೇರೆ ಬೇರೆ ವಿಜುವಲ್ ಇದ್ರೆ ತೋರಿಸಿ ನನಗೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮಾದೇಶ್ ಮತ್ತು ವೀರೇಶ್ ಇದೆಲ್ಲಿ ಪ್ಲೇಸು? ಇಡೀ ಬ್ಯಾಂಗ್ಳೂರು ಮಾರ್ಕೆಟ್ ರೋಡ್ ನೋಡಿ. ಇದು ಮಾರ್ಕೆಟ್. ಎಷ್ಟೆಲ್ಲ ವಿಜುವಲ್ ಇದೆ ಎಲ್ಲವನ್ನು ತೋರಿಸಿ, ಪ್ಲೇಸ್ ಹೇಳಿ ನಾನು ವಿವರಿಸ್ತೀನಿ ಅದನ್ನು. ಓಕೆ, ಮಾದೇಶ್ ಇದ್ದಾರೆ. ಮಾದೇಶ್, ಓ ಮೈ ಗಾಡ್ ನೋಡಿ, ಇದು ಆ ಕಾರ್ ಹೋಯ್ತದು. ಯಾವುದಕ್ಕೆ? ಕೃಷ್ಣಾಗೆ 35 ಲಕ್ಷ ಇದೆ ನೋಡಿ ಅಲ್ಲಿ. ಅದು 12 ಲಕ್ಷದ ಕಾರು ಆಯ್ತು, 3 ಲಕ್ಷಕ್ಕೆ ಬಂತದು ಒಂದೇ ಮಳೆ ನೋಡಿ. ಇಲ್ಲಿ ನೀರನ್ನು ಇದೆಲ್ಲವೂ ಕೂಡ ಇದೆಯಲ್ಲ. ಆಮೇಲೆ ನಾವು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತಾಡ್ತೀವಿ. ಆಮೇಲೆ ನಾವು ಮಳೆ ನೀರು ಅಂತ ಶುದ್ಧವಾಗಿರುತ್ತೆ ಅನ್ಕೊಳ್ಳಂಗಿಲ್ಲ, ಇದೆಲ್ಲ ಕೊಳಚೆ ನೀರು.
ಎಲ್ಲಿಂದ ನೋಡಿ ಪಾಪ ಕಾಲುವೆ ಎಲ್ಲ ಒತ್ತುವರಿ ಬಂದದನ್ನ ಆಗಿರೋದ್ರಿಂದ. ಆ ಜಾಗವನ್ನು ನಾವು ಎಲ್ಲಿಂದ ಗೊತ್ತಿರೋದಿಲ್ಲ. ನೋಡಿ ಇದು BTM ಲೇಔಟ್, BTM ಲೇಔಟ್ ಇದು. ಅಲ್ಲಿ ಆ ಪ್ಲೇಸ್ ಹಾಕೋಕ್ಕಾಗಲ್ವಾ BTM ಲೇಔಟ್ ಅಂತೇಳಿ? ಮಾರತಳ್ಳಿ ಅಪಾರ್ಟ್ಮೆಂಟ್ ಆ ಪ್ಲೇಸ್ ಹಾಕಿದರೆ ಚೆನ್ನಾಗಿರುತ್ತೆ ನಿಮಗೆ, ಎಲ್ಲಿಂದ ಗೊತ್ತಾಗಲ್ಲ ಇಲ್ಲ ಅಂದರೆ. ನೋಡಿ ಇದು ಅಪಾರ್ಟ್ಮೆಂಟು, ಮಾರತಳ್ಳಿ ಅಪಾರ್ಟ್ಮೆಂಟು. ಅದು ಮೋಸ್ಟ್ಲಿ ಒಂದು ಕೆಲವು ಕಾಮಿಡಿ ಇದೆ, ಸಿ ವ್ಯೂ ಅಂತ ಹಾಕಿರ್ತಾರೆ, ಏನು ರಿವರ್ ವ್ಯೂ ಅಂತ ಹಾಕಿರ್ತಾರೆ. ಹೌದು. ಎಲ್ಲಪ್ಪ ರಿವರ್ ಅಂತಂದರೆ ಮಳೆ ಬಂದಾಗ ಬರುತ್ತೆ ಸರ್ ಅಂತ ಹೇಳ್ಬಿಟ್ಟು. ಅಪಾರ್ಟ್ಮೆಂಟ್ ನೇಮ್ ನಮಗೆ ಕಾಮಿಡಿ, ಬಟ್ ಹಂಗಲ್ಲ ನಿಜವಾಗಿ ಅವರ ಪರಿಸ್ಥಿತಿ. ಆಮೇಲೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ರೋಗ ರುಜಿನಗಳು ಅದು ಹೋದ ನಂತರ ನಿಲ್ಲತ್ತಾ ಇಲ್ಲ, ಆಮೇಲೆ ಡೆಂಗಿ ಬೇರೆ ಜಾಸ್ತಿ ಜಾಸ್ತಿ ಆಗ್ತಾ ಇದೆ. ಹೌದು. ಆಮೇಲೆ ಡೆಂಗಿ ಬರೋದೇ ನೀರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮಕ್ಕಳು ಓಡಾಡ್ತವೆ. ಆಮೇಲೆ ಹಳ್ಳಿ ಭಾಗದಲ್ಲಿ ಬರುವಂಥ ಮಳೆ ನೀರು ಇಲ್ಲಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಅಲ್ಲಿ ಬಂದಂಥ ನೀರು ಭಾಳ ಪರಿಶುದ್ಧವಾಗಿರುತ್ತೆ, ವಾತಾವರಣ ಪರಿಶುದ್ಧವಾಗಿರುತ್ತೆ. ಇಲ್ಲಿ ಕಲುಷಿತಗೊಂಡಿರುತ್ತೆ ವಾತಾವರಣ. ನೋಡಿ ಆತ ನೋಡಿ. ಆಮೇಲೆ ಆಫ್ ಆಗಿ ಗಾಡಿ ಏನಾದರೂ ಆಫ್ ಆಗಿಬಿಟ್ರೆ ತಳ್ಕೊಂಡು ಹೋಗೋಕ್ಕಾಗಲ್ಲ. ಸ್ಟಾರ್ಟ್ ಆಗಿಲ್ಲ ಅಂದರೆ ಮುಗಿದೋಯ್ತು ಕತೆ. ನೋಡಿ ಅಲ್ಲೆಲ್ಲ ಒಡೆದೋಗ್ಬಿಟ್ಟಿದೆ. ಈಗಲೂ ಕೂಡ ನಿಜವಾಗ್ಲೂ ನಿಯತ್ತಿದ್ರೆ, ಈ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನಿಯತ್ತಿದ್ರೆ ಕೆಲವು ವಿಚಾರಗಳನ್ನ ಹೆಂಗೆ ಮಾಡಬೇಕು ಅಂತ ಸತಿ, ಯಾವನು ಬಂದರೂ ನಿಮ್ಮಪ್ಪ ಬಂದರೆ ಬಿಡಲ್ಲ ರೀ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಬೇಕು. ರಾಜ ಕಾಲುವೆ ಕ್ಲಿಯರ್ ಆಗಬೇಕಪ್ಪ, ಎಂಥವನೇ ಆಗಲಿ ಹೊಡೆದು ಬಿಸಾಕೋಣ ಅಂತೇಳಿ ಹಂಗೆ ಮಾಡಿದ್ದದ್ದಿದೆ. ಈಗ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು, ನಾವು ತೋರಿಸಿದ್ವಿ, ಹೊಡೆದಾಕ್ಬಿಟ್ರು. ಕೆಮ್ಮಂಗಿಲ್ಲ ಅದನ್ನ ನೋಡ್ರಿ, ನೀವೆಲ್ಲ ತಪ್ಪಂಡಿ ಪಾಪ. ಈಗ ಇದನ್ನ ಕಟ್ ಮಾಡಿ ಅಪಾರ್ಟ್ಮೆಂಟ್ ಕಟ್ಟಿರ್ತಾರೆ. ಅಪಾರ್ಟ್ಮೆಂಟ್ ಕಟ್ಟಿ ಆ ಮನೆ ತಗೊಳ್ಳೋನು ಯಾರು, ಏನೂ ಗೊತ್ತಿಲ್ಲ ಅದನ್ನು ತಗೊಂಡಿರ್ತಾನೆ. ನಾಳೆ ನಿಮ್ಮ ಮನೆ ಬಿಟ್ಟು ಹೋಗ್ಬೇಕು, ಬೀಳಿಸ್ಬೇಕು ಅಂತಂದ್ರೆ ನೀವು ಅಲ್ಲಿ ಸೈನ್ ಹಾಕಿರ್ತೀರಲ್ಲ, ಇದು ಮನೆ ಕಟ್ಟಿ ಅಂತ ಅಂದ್ಬಿಟ್ಟು, ಅವನು ಯಾವನು? ಆ ಅಧಿಕಾರಿ ಅಲ್ಲೋದ? ಆ ಅಧಿಕಾರಿನ ಈಗ ತಗೊಂಬಂದ್ಬಿಟ್ಟು ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ಆ ನೀರಲ್ಲಿ ಮುಳುಗಿಸ್ಬೇಕು. ಆಗ ಅರ್ಥ ಆಗತ್ತೆ ಅವನಿಗೆ ಸಮಸ್ಯೆ ಏನು ಅಂತೇಳಿ. ರಾಜಕಾಲುವೆ ಹೊಡೆದಾಕ್ತಾರೆ ಮೇಡಮ್, ರಾಜಕಾಲುವೆ ಮುಚ್ಚಿಬಿಡ್ತಾರೆ ದುಡ್ಡು ಕೊಟ್ಟು, ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಅಪಾರ್ಟ್ಮೆಂಟ್ ಕಟ್ತಾರೆ. ಅಪಾರ್ಟ್ಮೆಂಟ್ ಕಟ್ಟಿದ ನಂತರ ಈಗ ನೀವೇ ಅಥವಾ ನಾವು ಯಾರಾದರೂ ಆ ಮನೆ ಸಿಗ್ತಾ ಇದೆ ಅಂತ ಹೇಳುವಾಗ ಸರ್ಕಾರ ನೋಡ್ರಿ ಎಲ್ಲ ಅಪ್ರೂವಲ್ ಇದೆ ಸರ್ಕಾರದ್ದು, ಮತ್ತೊಂದು ಮಗದೊಂದು ಅಂತ ಹೇಳಿರ್ತಾರೆ. ಮನೆ ಕಟ್ಟಿ 1 ವರ್ಷ ಆದಾಗ ನೋಡಿ ಇದು ಇಲ್ಲಿಗಲ್ ಜಾಗದಲ್ಲಿ ಕಟ್ಟಿದ್ದಾರೆ, ನಮಗೆ ಯಾಕೆ ಶಿಕ್ಷೆ? ಯಾವ ಹಲ್ಕಟ್ ಸೈನ್ ಮಾಡ್ದ ಅವನನ್ನ ಎತ್ತಿ ಬಿಸಾಕಿ ಅವನನ್ನ. ನೋಡಿ ಬೇರೆ ಬೇರೆ KR ಮಾರುಕಟ್ಟೆ, BTM ಲೇಔಟ್, ವೆರಿ ಗುಡ್. ಮಾರತಳ್ಳಿ, ಮಳೆ ಫುಲ್ಲು. ಓಕೆ ವಾಹನಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದೆ, ವಾಹನಗಳೆಲ್ಲ ಸ್ವಿಮ್ಮಿಂಗ್ ಮಾಡ್ದಂಗಿದೆ. ಮಾದೇಶ್ ಇದ್ದಾರಾ? ಮಾದೇಶ್, ನೀವೀಗ ಯಾವ ಸ್ಪಾಟಲ್ಲಿದ್ದೀರಿ? ಯಾರು ಕ್ಯಾಮರಾಮ್ಯಾನ್ ಮತ್ತು ಅಲ್ಲಿಯ ದೃಶ್ಯಾವಳಿಗಳು ಹೇಗಿದೆ? ಅಲ್ಲಿಗೆ ಯಾರು ಆದರೂ ಸಂಬಂಧಪಟ್ಟವ್ರು ಬಂದಿದ್ದಾರಾ? ಜನರ ಸಮಸ್ಯೆ ಆಲಿಸೋದಕ್ಕೆ ಯಾರಾದರೂ ಇದ್ದಾರಾ? ಪ್ಲೀಸ್ ಮಾಹಿತಿ ಕೊಡಿ. ಜಯಪ್ರಕಾಶ್, ಸದ್ಯ ನಾನು ಜಯದೇವ ಅಂಡರ್ ಪಾಸ್ ಬಳಿದ್ದೀನಿ. ಇಲ್ಲಿ ಅವಾಗಿಂದಲೂ ಕೂಡ ನೋಡ್ತಿದ್ದೀವಿ, ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಅವರು ಒಂದಷ್ಟು ವಿಜಯಗಳನ್ನು ತೋರಿಸಿದ್ದಾರೆ. ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಅದರಲ್ಲೂ ಕೂಡ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ನನ್ನ ಮುಂದೆ ಒಂದು ತಂದೆ ಮತ್ತು ಮಗು ಇದ್ದಾರೆ. ಅವಾಗಿನಿಂದಲೂ ಕೂಡ ಮಗನನ್ನು ಸ್ಕೂಲ್ಗೆ ಬಿಡಬೇಕಂತೇಳಿ ಇಲ್ಲಿ ತಂದೆ ಪೋಷಕರು ಆ ಒಂದು ಮಗುವನ್ನು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ನೀರಿನಲ್ಲಿ ಈ ಒಂದು ಗಾಡಿ ಕೆಟ್ಟೋಗುತ್ತೆ. ಹೀಗಾಗಿ ಮಗುವಿಗೆ ಸದ್ಯಕ್ಕೆ ಸ್ಕೂಲ್ಗೆ ಕರ್ಕೊಂಡು ಬಿಡೋದಕ್ಕೆ ಆ ಒಂದು ಪೋಷಕರು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ತಿರ್ಬೋದು, ಮಗು ಕೂಡ ಇಲ್ಲಿ ತಂದೆಯಿಂದ ಮಗುಗೆ ಈಗಾಗಲೇ ಸ್ಕೂಲ್ಗೆ ಲೇಟ್ ಆಗಿದೆ. ಇಲ್ಲಿ ಈ ಒಂದು ಸ್ಥಳದಲ್ಲಿ ಮುಂಚೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಮಳೆ ಇದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸೂಕ್ತ ಸಮಯಕ್ಕೆ ಬಂದು, ಅಂದರೆ ಬೆಳಗ್ಗೆ 6:30-7 ಗಂಟೆವರೆಗೂ ಕೂಡ ಮಳೆ ಇತ್ತು. ಈಗ 9 ಗಂಟೆ ಆಗಿದೆ. ಇಷ್ಟೊತ್ತಾದರೂ ಕೂಡ ಇಲ್ಲಿ ನೀರು ಕ್ಲಿಯರ್ ಆಗಿಲ್ಲ. ಯಾವುದೇ ರೀತಿಯಾದಂಥ BBMP ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯಾದ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಬಂದಿಲ್ಲ. ಬರುವಂಥ ಪ್ರತಿಯೊಂದು ವಾಹನಗಳು ಕೂಡ ಕೆಟ್ಟೋಗ್ತಿದೆ. ಇಲ್ಲಿ ನೋಡಿರ್ಬೋದು, ನೋಡಿ ಯಾವ ರೀತಿ ದೃಶ್ಯಾವಳಿ ಬೇರೆ ಬೇರೆ. ಮತ್ತು ವಿಂಡೋಸ್ಗಳಲ್ಲೂ ತೋರಿಸಿ ನೋಡಿ ಬೈಕ್ ಪಾಪ ನದಿ ತರ 3 ಲಕ್ಷ ಇದೆ ಬೈಕ್ ಅದಕ್ಕೆ. ನೋಡಿ ಇಲ್ಲಿ ನೋಡಿ ಪಾಪ ಹಿಂದ್ಗಡೆ ಒಬ್ರು ಕೂತಿದ್ದಾರೆ, ಏನದು ಇಲ್ಲ ನಿಂತಿದ್ದಾರೆ, ಅವರು ತಳ್ತಾ ಇದ್ದಾರೆ. ಆಮೇಲೆ